ಲೇಪು, ಏ ಲೇಪು, ಲೇಪು, ನನಗೆ ನನ್ನ ಗಂಡನೇ ಮುಖ್ಯ. ನೀನು ಮುಖ್ಯ ಅಲ್ಲ, ನೀನು ಮಾತಾಡಿಸ್ಬೇಡ ನೋಡು. ಮಾತಾಡಿಸ್ಬಿಟ್ಟಿದೀಯ ಅಂದರೆ ಸರಿ ಹೋಗೋದಿಲ್ಲ. ಏಯ್, ನಾನು ನಿನ್ನ ಯಾಕೆ ಮಾತಾಡಿಸ್ತಾ ಇದ್ದೀನಿ ಅಂದರೆ ನಿನ್ನೊಳ್ಳೆದಕ್ಕೆ ಮಾತಾಡಿಸ್ತಾ ಇರೋದು ಗೊತ್ತಾಗ್ತಾ ಇಲ್ವಾ ನಾನು ಹೇಳೋದು ನಿನಗೆ? ಏಯ್, ನನ್ನ ಗಂಡ ನನ್ನ ಎಂಥ ಕಷ್ಟದಲ್ಲೂ ಕಾಪಾಡಿ ಕೈ ಹಿಡ್ದಿದ್ದಾರೆ. ಮಾತಾಡಿಸ್ಬೇಡ. ನನ್ನ ಗಂಡಗೆ ಬೇಜಾರು ಮಾಡ್ಸಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಹೇಳಿದ್ದೀನಿ ನಾಳೆ ನನ್ನ ಗಂಡನಿಗೆ, ನಾನು ಯಾವುದೇ ಕಾರಣಕ್ಕೂ ನಮ್ಮ ಅಕ್ಕನ ಮೇಲಿಂದ ನಾನು ಮಾತಾಡ್ಸೋದಿಲ್ಲ ಅಂತ ಹೇಳಿ. ನೀನು ಮಾತಾಡಿಸ್ಬಿಟ್ಟಿದೀಯ ಅಂದರೆ ಸರಿ ಹೋಗೋದಿಲ್ಲ ನೋಡು. ನನಗೆ ನನ್ನ ರಾಮನೇನಿಂದ ಇವಾಗ ನನಗೆ ಬೇಕಾಗಿರೋದು, ಸರಿನಾ? ನನಗೆ ರಾಮು ಅಂದರೆ ತುಂಬ ಇಷ್ಟ. ನನ್ನ ಗಂಡ ಹಾಕಿದ ಗೆರೆ ನಾನು ದಾಟಲ್ಲ ಅಷ್ಟೇ. ನನ್ನ ಗಂಡನ ವಿರೋಧವಾಗಿ ನಾನು ಮಾತಾಡೋಕ್ಕಾಗಲ್ಲ. ಅವರು ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ರೆ ನನಗೆ ತುಂಬ ಕೋಪ ಬರುತ್ತೆ. ಅದಕ್ಕೋಸ್ಕರನ ನೀನು ಮಾತಾಡಿಸ್ಬೇಡ. ನನ್ನ ಗಂಡ ಹೇಳಿದ್ದಾರೆ ನೀನು ಮಾತಾಡಿಸ್ಬೇಡ ಅಂತೇಳಿ. ನಾನು ಮಾತಾಡಿಸ್ಕೊಡು ನೀನು. ನನ್ನ ಗಂಡನ ಬೀದಿ ಬಿಕಾರಿ ಅಂದಲ್ಲೇ ನೀನು. ಬೀದಿ ಬಿಕಾರಿ ಅಂದಲ್ಲ. ಇವತ್ತು ನನ್ನ ಗಂಡ ದುಡ್ದಾಗ್ತಿಲ್ವಾ? ನನ್ನ ಹೊಟ್ಟೆ ತುಂಬಿಸ್ತಾ ಇಲ್ವಾ? ನನಗೆ ಬಟ್ಟೆ ಕೊಟ್ಟಿಲ್ವಾ? ಅದೆಲ್ಲ ಅಂದಿರೋದು ನೆನಪೈತೆ. ಇವಾಗ ಅದೆಲ್ಲ ಅಂದಿರೋದು ನನಗೆ ನೆನಪ ಮಾಡ್ಕೊಂಡ್ರೆ ನಿಜವಾಗ್ಲೂ ನಿನ್ನೋಡು ನನಗೆ ಎಷ್ಟು ಕೋಪ ಬರುತ್ತೆ ಅಂದರೆ ಅಷ್ಟಿಷ್ಟು ಕೋಪ ಕೊಡುತ್ತು. ನಾನು ಇಂಥವಳು ಮಾತಾಡಿಸ್ತಿದ್ನ, ಹೋಗಿ ಹೋಗಿ ಇಂಥ ದರಿದ್ರದವಳು ಮಾತಾಡಿಸ್ತಿದ್ನ ನಾನು ಅಂತೇಳಿ ಈಗ ಅರಿವು ಆಗ್ತೈತೆ ನನಗೆ. ಇವಳು ಯಾಕಾದ್ರೂ ಮಾತಾಡಿಸ್ತಿದ್ನೋ ಏನೋ ಅಂತ ಈಗ ಅನ್ನಿಸ್ತಾ ಐತೆ. ಥೂ, ಹೋಗು. ಯಾಕೆ ಲೇಪೋ, ಏನಾಯ್ತು? ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ, ಏ ಲೇಪು ಅಂತ ಮಾತಾಡಿಸ್ತಾಳೆ. ಅದಕ್ಕೆ ಎಷ್ಟು ಹೋಗಿದ್ರು ನಾಚಿಕೆ ಆಗೋದಿಲ್ವಾ? ನನ್ನ ಗಂಡನ ಮನಸ್ಸಿ ನನಗೆ ಬೇಜಾರ ಮಾಡೋದಕ್ಕಾಗೋದಿಲ್ಲ. ನೀನು ಅಂದಿರೋದೆಲ್ಲ ಇವಾಗ ನೆನಪು ಮಾಡ್ಕೊಂಡ್ರೆ ನೀನು ಮಾತಾಡ್ಸೋದಕ್ಕೆ ಸರಿ ಬರೋದಿಲ್ಲ ನನಗೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಮಾತಾಡಿಸ್ಬೇಡ ನೀನು. ಮಾತಾಡ್ಸಲ್ಲ ನಾನು ನಿನ್ನ. ಥೂ, ಬೀದಿ ಬಿಕಾರಿ ಅಂದಿದ್ದಲ್ಲೇ ನನ್ನ ಗಂಡ. ನಾ ಮಾತು ನೆನೆಸ್ಕೊಂಡ್ರೆ ನನಗೆ ಮಾತಾಡಿಸ್ಬಾರ್ದು, ಅದನ್ನು ಮರ್ತು ಮಾತಾಡಿಸ್ತಿದ್ದೆ. ಅದು ಇವಾಗ ನೆನಪಾಗ್ತೈತೆ ನನಗೆ. ಅದು ನೆನಪಾಗ್ತಾ ಇರೋದನ್ನ ನಾನು ನಿನ್ನ ಮಾತಾಡ್ಸೋದಿಲ್ಲ. ಯಾಕೆ ಅಲ್ಲಿಗೆ ಗುದ್ದಾಡ್ತಾ ಇದ್ದಾರೆ? ಒಂದು ಕ್ಷಣ ಚೆನ್ನಾಗಿರ್ತಾರೆ, ಒಂದು ಕ್ಷಣ ಯಾಕೆ ಗುದ್ದಾಡ್ದಂಗೆ ಆಡ್ತಾ ಇದ್ದಾರೆ. ಆವಾಗಲೇ ಆತ ಕೈಸನ್ ಬೈಸನ್ ಮಾಡ್ತಿದ್ರು. ಹೀಗೆ ಯಾಕೆ ಹಿಂಗೆ? ಇಲ್ಲದ ನಾಟಕ ಆಡ್ತಾರೆ ಇವರು. ಅಲ್ಲ, ನಮ್ಮ ಮನೆಗೆ ಇದ್ದಲ್ಲೇ ನಮ್ಮ ಮನೆಗೆ ಉಣ್ಕೊಂಡು ತಿನ್ಕೊಂಡು ಎಷ್ಟು ದಿನ ಇದ್ದೆ ನೀನು? ನಾವು ನಿನ್ನ ಸಾಕಿರೋದು. ಈಗ ನೋಡು, ಗಂಡು ನಂದ್ರಂತೆ ಹೆಂಗೆ ಇವಾಗ ಬೈತಾ ಇದ್ದಾಳೆ ಮಾತಾಡ್ಸಿದ್ದಕ್ಕೆ. ಏನೋ ಮಾತಾಡಿಸ್ದೆ. ನನ್ನ ತಂಗಿ ಎಂಬ ಪ್ರೀತಿ ಇರೋದಕ್ಕೆ ಮಾತಾಡ್ಸಿದ್ದು. ಅಕ್ಕ ಎಂಬ ನಿನಗೆ ಇಲ್ಲೋದಕ್ಕೆ ಮತ್ತೆ ನನ್ನ ಮನೆಯಲ್ಲಿಂದ ನೀನು ಹಿಂಗೆ ಹೋಗಿ ಹಿಂಗೆ ಮಾಡ್ಕೊಂಡಿದ್ದು. ಥೂ, ಹೋಗು. ನಾನು ಮಾತಾಡ್ಸಲ್ಲ ನೀನು ನಿನ್ನ ಮೇಲಿಂದ. ಥೂ, ಇಲ್ಲಡ ಮುಂದೆ ಹೋದ್ರು ಮಾತಾಡ್ಸಲ್ವೇ? ಇಂಥ ಅದೆಲ್ಲ ಅನ್ನಿಸ್ಕೊಂಡು ನಿನ್ನಿಂದ ಬರೋದು ಏನೂ ಇಲ್ಲ. ಏನೋ ಅಕ್ಕ ತಂಗಿರು ಚೆನ್ನಾಗಿರಬೇಕು ಅಂತ ಇರೋದು ಅಷ್ಟೇ. ಆದರೆ ನಿನ್ನಿಂದ ಬರೋ ಅಂಥ ಭಾಗ್ಯ ನನಗೇನಿಲ್ಲ. ನಿನ್ನಿಂದ ಏನೂ ಆಗಬೇಕಾಗಿಲ್ಲ. ನೀನು ಕೆಲಸ ತಗೊಂಡಿದ್ರೆ ನಿನ್ನ ದುಡಿಮೆ ನೀನು ದುಡ್ಕೊಂತೀಯ, ನೀನು ಕೆಲಸ ಮಾಡಿದರೆ ನೀನು ದುಡ್ಡು ತಗೊಂತೀಯ. ಎಲ್ಲ ನಿನ್ನಿಷ್ಟ ಕಷ್ಟಗಳಂತಲೇ ಎಲ್ಲ ಈರಡೆ ಇರುತ್ತೆ ಅಷ್ಟೇ. ನಮ್ಮಿಂದ ಏನೂ ಅಲ್ಲ ಕಣಮ್ಮ, ನಿನ್ನಿಂದಲೂ ಏನೂ ಅಲ್ಲ ನನಗೆ ಅಷ್ಟೇ. ನಿನ್ನ ಪಡೆಗೆ ನೀನಿರು, ನಮ್ಮ ಪಡೆಗೆ ನಾನು ಇರ್ತೀನಿ. ನಿನ್ನ ಮೇಲೆ ಮಾತಾಡಿಸ್ಲೇಬೇಡ ನೀನು. ಹೇಳಿದ್ದು ಅರ್ಥ ಆಗ್ತಿಲ್ವಾ? ಅವಳೇ ಹೇಳ್ತಾ ಇದ್ದಾಳೆ ಮಾತಾಡಿಸ್ಬೇಡ ನನ್ನ ಅಂತ. ಗೊತ್ತಾಗೋದಿಲ್ವೇ? ನಾಚಿಕೆ ಆಗೋದಿಲ್ವೇ ನಿನಗೆ? ಯಾಕೆ ರಾಮು, ಏನಾಯ್ತು? ನೋಡು ಭೂಮಿ ಅಕ್ಕ ನಾನು ಮಾತಾಡಿಸ್ತಾಳೆ, ಅದಕ್ಕೆ ನನ್ನ ಮಾತಾಡಿಸ್ಬೇಡಮ್ಮ. ನನ್ನ ಗಂಡನ ಎಂತೆಂಥ ಮಾತಂದೆ, ಅದೊಂದಿರೋ ಮಾತೆಲ್ಲ ನನಗೆ ನೆನಪಾಯಿತು. ಬಂದು ನನ್ನ ಹಿಡ್ಕೊಂಡು ಹೊಡೆದಿರೋದು ಅದೆಲ್ಲ ನೆನೆಸ್ಕೊಬಿಟ್ರೆ ಥೂ, ಮಾತಾಡಿಸ್ಲೇಬಾರ್ದು ಇವಳನ್ನ ಅನ್ನಿಸ್ತು. ಇಷ್ಟೆಲ್ಲ ಇದು ಮಾಡಿದ್ಲು, ಇಂಥವಳನ್ನೇ ಮಾತಾಡಿಸ್ಬಿಟ್ರೆ ನನ್ನ ಗಂಡನಿಗೆ ಮರ್ಯಾದೆ ಇರಲ್ಲ. ಅದಕ್ಕಿಂತವಳನ್ನ ಯಾಕೆ ಮಾತಾಡಿಸ್ಬೇಕು, ಮಾತಾಡಿಸ್ಬಾರ್ದು ಅಂತೇಳಿ ನಾನೇ ಡಿಸೈಡ್ ಮಾಡಿಬಿಟ್ಟೆ. ಇವಳಿಗೆ ಗೊತ್ತಾಗಲ್ಲ ನಮ್ಮ ರಂಜಿಗೆ. ಏಟು ಹೇಳಿರು ಗೊತ್ತಾಗಲ್ಲ. ಸುಮ್ಮನೆ ಹೋಗಿ ಯಾಕೆ ಮಾತಾಡ್ಸೋಕೆ ಹೋಗ್ತೀವಿ? ಅವಳೇ ಹೇಳ್ತಾ ಇದ್ದಾಳೆ ತಾನೇ ನಾನು ಮಾತಾಡಿಸ್ಬೇಡ, ನನ್ನ ಗಂಡು ಬೈತಾನೆ ಅಂತೇಳಿ. ಅವಳೇ ಹೇಳಿದ್ರು ನೀನು ಹಿಂಗೆ ಮಾಡ್ತಾ ಇದೆಯಲ್ಲ. ಎಷ್ಟು ಹೇಳಿದ್ರು ತಿಳ್ಕೋಬೇಕು. ಒಂದಿಷ್ಟು ಮನುಷ್ಯರಾದ ಮೇಲೆ ಮನುಷ್ಯತ್ವ ಇರೋದಾದರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಏನು ಎತ್ತ ಅಂತೇಳಿ ಯೋಚನೆ ಮಾಡಬೇಕು. ಅಯ್ಯೋ, ನೋಡೋಣ ಇದು ಎಷ್ಟು ದಿನ ಇರುತ್ತೆ ಅಂತೇಳಿ. ನಾವೇನೋ ಚೆನ್ನಾಗಿರೋಣ ಬಿಡು ಅಂತಂದ್ರೆ ನೀವು ಚೆನ್ನಾಗಿರೋದೇ ಗೊತ್ತಿಲ್ಲ. ಸುಮ್ಮನೆ ಮಾತಾಡ್ಸಕ್ಕೆ ಹೋಗಲ್ಲ ನಾವು. ನೀನು ಭೂಮಿಕ ಚೆನ್ನಾಗಿರೋದಕ್ಕೂ ಹೊಟ್ಟೆ ಹುರ್ಕೊಂತೀಯ. ನೀನು ಅದಕ್ಕೆ ಕಣೆ ಅಕ್ಕ ನೀನು ಹಿಂಗಿರೋದು. ಭೂಮಿ ಅಕ್ಕ ಬಿಡು ತಂದಿರೋದಕ್ಕೂ ಹೊಟ್ಟೆ ಹುರ್ಕಣೆ ನೀನು. ಅದಕ್ಕೆ ಮತ್ತೆ ನೀನು ಹಿಂಗಿರೋದು. ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಅವ್ರು ಮಾಡ್ತಿರ್ತಾರೆ, ಅವ್ರು ಮುಂದುವರಿತಿರ್ತಾರೆ. ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ನೀನು ಹಿಂಗಿರೋದಯ್ಯ. ಒಬ್ರು ನೋಡಿ ಹೊಟ್ಟೆ ಹುರ್ಕೋಬಾರ್ದು ಯಾವತ್ತೂ. ಚೆನ್ನಾಗಿದಾರಲ್ಲಪ್ಪ ಅಂತ ಅನ್ಕೋಬೇಕೇ ಹೊರ್ತನು ಯಾವತ್ತೂ ಒಬ್ರು ನೋಡಿ ಹೊಟ್ಟೆ ಹುರ್ಕೊಂಬಕ್ಕೆ ಹೋಗ್ಬಾರ್ದು. ನೀನು ಹೊಟ್ಟೆ ಹುರ್ಕೊಂಡಿದೀಯ ಅಂದರೆ ನೀನು ಉದ್ಧಾರ ಆಗಲ್ಲ, ಹಾಳಾಗೋಗ್ತೀಯ. ನಾವು ಯಾರು ಚೆನ್ನಾಗಿರೋದಕ್ಕೂ ನಾವು ಯಾವತ್ತೂ ಹೊಟ್ಟೆ ಹುರ್ಕೊಂಬಲ್ಲ. ನೀನು ಇಲ್ಲ ಸಲದೆಲ್ಲ ಮಾತಾಡಬೇಡ. ನಾವು ಯಾವತ್ತೂ ನಾವು ಯಾರು ನೋಡಿ ಹೊಟ್ಟೆ ಹುರ್ಕೊಂಬಕ್ಕೆ ಹೋಗಲ್ಲ, ಗೊತ್ತೇ? ನೀನು ಸರಿಯಾಗಿ ಮಾತಾಡು. ಇಂಥ ಮಾತು ಯಾವತ್ತನ ಅಡಿಗಿಡಿಯ ಬೇಡ. ಹತ್ರಗೆ ಯಾಕೆ ಗುದ್ದಾಡ್ತೀರಾ? ಚೆನ್ನಾಗಿ ಆಗ್ತೀರಾ, ಗುದ್ದಾಡ್ತೀರಮ್ಮ ನೀವಂತ ಅಕ್ಕ ತಂಗಿಯರು. ಬಿಡು ರಾಮು, ಅವ್ರು ಹೆಂಗಾದ್ರೂ ಮಾಡ್ಕೊಂಬ್ಲಿ, ನೀನು ಯಾಕೆ ಹೇಳಕ್ಕೆ ಹೋಗ್ತೀಯ? ಅವಳಿಗೆ ಗೊತ್ತಾಗೈತಿ ಇವಾಗ. ನಮ್ಮ ಅಕ್ಕ ಏನೋ ಮಾತಾಡ್ಸಲ್ಲ ಅಂತ ಅವಳೇ ಹೇಳಿದ್ಲು. ನಾನು ಮಾತಾಡಿಸ್ತಿಲ್ಲದಕ್ಕೆ ಅದಕ್ಕೆ ಪ್ರಾಮಿಸ್ ನಾನು ಮಾತಾಡ್ಸಲ್ಲ ಅಂತ ಹೇಳವಳು. ಅದಕ್ಕೆ ಅವಳೇ ಜಗಳ ಮಾಡ್ತಾ ಇದ್ದಾಳು. ಸುಮ್ಮನೆ ಮಾಡಲಿಲ್ಲ, ಹೇಳಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಮಾತಾಡಿಸ್ಬೇಡ ಅಂತ ಎಷ್ಟು ಒಳ್ಳೆ ಮಾತನಾಗ ಹೇಳಿದ್ರು ಕೇಳ್ತಿರ್ಲಿಲ್ಲ. ಈಗ ಅವಳಿಗೆ ಗೊತ್ತಾಗೈತಿ, ಅವಳೇ ಮಾತಾಡ್ತಾ ಇದ್ದಾಳೆ ಅಷ್ಟೇ. ಅವಳಿಗೆ ಗೊತ್ತಾದರೆ ಗೊತ್ತಾಗುತ್ತೆ. ಇನ್ನೊಂದಿನ ಮಾತಾಡಿಸ್ಲಿ, ಮಕ್ಕ ಬಿಟ್ಬಿಡ್ತೀನಿ. ನಾನು ಏನಾರ ಮಾತಾಡ್ಸ್ಕೊಂಡು ಬೋರ್ಲಿ ಇಲ್ಲಿ, ಅವಾಗ ಹೇಳ್ತೀನಿ. ನಾನು ಇವಾಗ ಹೇಳಲ್ಲ. ಇಂಥ ಹಿಂಗೆಲ್ಲ ಅನ್ನಿಸ್ಕೊಂಡು ನಾನು ಮಾತಾಡಿಸ್ತೀನಿ ಅನ್ಕಂಡು ನಾನು ಮಾತಾಡ್ಸಕ್ಕೆ ಹೋಗಲ್ಲ. ನಾನು ಯಾಕೆ ಮಾತಾಡ್ಸಕ್ಕೆ ಹೋಗಲ್ಲ ನಿನ್ನ? ನಾನು ನಿನ್ನ ಮುಂದೋದ್ರೂ ಮಾತಾಡ್ಸಲ್ಲ. ಕಷ್ಟ ಸುಖ ಅಂದಾಗ ಗೊತ್ತಾಗುತ್ತೆ. ಅಪ್ಪ ಅಮ್ಮ ನೋಡ್ಕೊಂಬಲ್ಲ, ಯಾರೋ ನೋಡ್ಕೊಂಬಲ್ಲ. ಬಸ್ಸಿ ಬೇಡಂತಾನ ಅಂದಾಗ ಗೊತ್ತಾಗುತ್ತೆ ಹೇಳಿ ನಿನಗೆ. ಬಸ್ಸಿ ಬೇಡಂತಾನ ಏನು ಇವಾಗೇನು ಹಂಗೆ ಯಾರಾದರೂ ಮಾಡ್ತಾರೆ. ಇವಳು ನಾನು ನಂಬೇಡ. ಇವಳು ಮಾತು ಕೇಳ್ಬೇಡ ಕಣಮ್ಮ. ಇವಳು ಒಳ್ಳೆಯಳಲ್ಲ. ಏನೇಂದ್ರು ನಿಮ್ಮ ಅಕ್ಕ ಒಳ್ಳೆಯಳಲ್ಲ ಕಣಮ್ಮ.
ಅದಕ್ಕೆ ಕಾಣತ್ತೆ ನಾನು ನೀನು ಮಾತಾಡಿಸ್ಬೇಡ ಅಂತ ಮಕ್ಕಳ್ದಂಗೆ ಹೇಳ್ದೆ. ಎಷ್ಟು ಮಾತಾಡಿಸ್ಲಿಲ್ಲ ಅಂದ್ರೂ ಲೇಪು ಸಾಂಬಾರು ಐತೆ ಕೊಡ ನೀನು, ಲೇಪು ಅದೈತೆ ಇದೈತೆ ಅಂತ ಕೇಳ್ತಾಳೆ. ನನಗೆ ನಮ್ಮ ಅಯ್ಯಪ್ಪ ಎಷ್ಟು ಬೇಜಾರಾಯಿತು ಗೊತ್ತೇ, ಅದೆಲ್ಲ ಅಂದಿರೋದು ಮರ್ತಿದ್ಯಾ ನಿಮ್ಮ ಅಕ್ಕ ಎಂದಿರೋದೆಲ್ಲ ಅಂತ ಹೇಳಿದಾಗ ನಾನು ಕಣ್ಣೀರು ಹಾಕ್ಬಿಟ್ಟೆ. ನಿಮ್ಮನ್ನ ಎಂತೆಂತ ಮಾತಾಡಿದ್ಲು ನಮ್ಮ ಅಕ್ಕ ಅಂತ ನಾನು ನಮ್ಮ ಮನೆಯವ್ರಿಬ್ಬರು ಮಾತಾಡ್ಕೊಂಡು ಕಣ್ಣೀರು ಹಾಕೊಂಡಿದ್ದೀವಿ ಗೊತ್ತೇ. ಎಷ್ಟು ಬೇಜಾರಾಯಿತು ಇವ್ರು ಅಂದಿರೋ ಮಾತುಗಳು ನೆನೆಸ್ಕೊಬಿಟ್ರೆ. ಅಷ್ಟು ಅಂದರು ನಮ್ಮ ಅಪ್ಪ ನಮ್ಮ ಅಮ್ಮ ನಮ್ಮ ಅಕ್ಕ ಎಲ್ಲರೂ ಎಂತೆಂತ ಮಾತಾಡಿದ್ಲು. ಅದೆಲ್ಲ ನೆನೆಸ್ಕೊಂಡ್ರೆ ಇವತ್ತು ನನಗೆ ಎಷ್ಟು ಬೇಜಾರಾಗ್ತೈತೆ. ಬಿಡು ಹೋಗ್ಲಿ, ಸುಮ್ಮನೆ ಇನ್ಮೇಲೆ ನಿನ್ನ ಬದುಕೇನೋ ಬಾಳೆನೋ ಮಾಡ್ಕೊಂಡು ಸುಮ್ಮನೆ ಚೆನ್ನಾಗಿರೋದು ಕಲಿ ಅಷ್ಟೇ. ಯಾರ ಹತ್ರನೂ ಸುಮ್ಮನೆ ಜಗಳ ಮಾಡ್ಕೊಂಬಕ್ಕೆ ಹೋಗ್ಬೇಡ. ನಿನ್ನ ಕೆಲಸ ನೀನಾಯಿತು, ನಿನ್ನ ಪಾಡಿಗೆ ನೀನಿದ್ರೆ ಯಾವುದೂ ಇರೋದಿಲ್ಲ. ಯಾರ ಸವಸಕ್ಕೂ ಹೋಗ್ಬೇಡ. ಯಾರ ಸವಸಕ್ಕೆ ಹೋದ್ರೆ ಏನಂತೆ, ಯಾರ ಜೊತೆ ಜಗಳ ಮಾಡ್ಕೊಂಡ್ರೆ ಏನು ಬರಂಗೈತೆ. ನಮ್ಮ ಕೆಲಸ ಮಾಡಬೇಕು, ನಾವು ದುಡ್ಡು ಮಾಡ್ಕೋಬೇಕು, ನಾವು ಚೆನ್ನಾಗಿರ್ಬೇಕು ಅಷ್ಟೇ. ಯಾರ ಸುದ್ದಿ ಮಾತಾಡಿರೋ ಏನೂ ಬರೋಂಗಿಲ್ಲ, ಯಾರು ನೋಡು ಹೊಟ್ಟೆ ಉರ್ಕೊಂಡ್ರು ಏನೂ ಬರೋಂಗಿಲ್ಲ, ಯಾರ ಜೊತೆ ಕೂತ್ಕೊಂಡು ಮಾತಾಡಿರೂ ಏನೂ ಬರೋಂಗಿಲ್ಲ. ಸುಮ್ಮನೆ ಟೈಮ್ ಪಾಸ್ಗೆ ಅಷ್ಟೇ ಇದೆಲ್ಲನ. ನಾವು ದುಡ್ಡು ದುಡಿಬೇಕು, ನಾವಿಬ್ಬರು ಬುದ್ಧಿವಂತರಾಗಿ ಮಾಡ್ಕೋಬೇಕು ಅಂದರೆ ಮಾತ್ರ. ಒಬ್ರಿಗೆ ಕೇಳಿ ಬಾಯ್ಬೇಕು, ಒಬ್ರಿಗೆ ಇಲ್ಲದೆಲ್ಲ ಸಮಸ್ಯೆ ಮಾಡಬೇಕು ಅಂದರೆ ಯಾವತ್ತೂ ಯಾರೂ ಉದ್ಧಾರ ಆಗೋದಿಲ್ಲ. ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡಲೆಪ್ಪು. ನಿನ್ನ ಪಾಡಿಗೆ ನಿನ್ನ ಕೆಲಸ ಆಯಿತು, ನೀನಾಯಿತು ಇರು. ಯಾರೇನು ಮಾಡೋಕ್ಕಾಗಲ್ಲ ನಿನ್ನ ಕೈ. ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂಬಕ್ಕೆ ಹೋಗ್ತೀಯ? ನಿಮ್ಮ ಅಕ್ಕ ಇಂಥವು ಜಗಳ ಮಾಡ್ಕೊಂಬಕ್ಕೆ ಹೋಗ್ಬಿಡ ನೀನು. ನೋಡ್ಬೋಮಮ್ಮ ಸರಿಯಾಗಿ ಹೇಳ್ತು. ಸರಿಯಾಗಿ ತಿಳ್ಕೊಳೈತೆ, ಅದಕ್ಕೆ ಸರಿಯಾಗಿ ಹೇಳ್ತು ಹಿಂಗೆ ಅಂತ. ಎಲ್ಲ ಸರಿಯಾಗಿ ತಿಳ್ಕೊಂಡು ಮಾತಾಡ್ಬೇಕು ಕಣಮ್ಮ. ನಿಮ್ಮ ಮಕ್ಕಳಿಗೆ ಹೇಳಿದ್ಯಲ್ಲ ಬಿಡು, ಅವಳು ಮಾತಾಡ್ಸಲ್ಲ ಅಂತಿನ ಮೇಲಿಂದ. ನಾನು ಅದಕ್ಕೆ ಇವರು ಬೇಜಾರಾಗಿದ್ರಲ್ಲ, ಅದಕ್ಕೆ ನಾನು ಮಾತಾಡ್ಸಲ್ಲ ಕಣಪ್ಪ ಅಂತ ಹೇಳಿದ್ದೀನಿ ಅಪ್ಪನಿಗೂ. ಪ್ರಾಮಿಸ್ ಮಾತಾಡ್ಸಲ್ಲ ನಮ್ಮ ಅಕ್ಕ ನಿನ್ನ ಮೇಲಿಂದ ಅಂತ ಹೇಳಿದ್ದೀನಿ. ನಮ್ಮ ಅಕ್ಕನ ಮಾತಾಡ್ಸಲ್ಲ. ನನಗೆ ಯಾರೂ ಇಲ್ಲ ಅಂತ ತಿಳ್ಕೊಂತ, ನಾನು ಒಬ್ಬಳೆ ಅನಾಥೆ, ಯಾರೂ ಇಲ್ಲ ಅಂತ ತಿಳ್ಕೊಂತೀನಿ. ಮಾತೇನು ಕೇಳೋಕ್ಕೋಗ್ಬೇಡ. ಒಬ್ರು ನೋಡು ಅಟ್ಟೋರ್ಕಮ್ಮ ಜಾಸ್ತಿ ಒಳ್ಳೇಳಲ್ಲ. ನಾನು ಇದ್ದಿದ್ದಂಗೆ ಹೇಳ್ತೀನಿ, ನಮ್ಮ ರಂಜಿ ಒಳ್ಳೇಳಲ್ಲ ಅಂತಲೇ ನಾನು ಹೇಳೋದು. ಬೈಕೊಂಡ್ರು ಪರವಾಗಿಲ್ಲ, ಭಾಗ್ಯಮ್ಮ ನೀನು ಏನು ಅಂದ್ಕೊಂಡ್ರು ಪರವಾಗಿಲ್ಲ. ಯಾಕಂದ್ರೆ ನೀನು ಬೈಕೊಂತಾಳಲ್ಲ ಅಕ್ಕಮ್ಮ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ನಾನು ಏನೈತೆ ಅದನ್ನೇ ಹೇಳ್ತೀನಿ. ಒಂದ್ಸತಿ ಮಾತಾಡಿಸ್ಲಿ ಆವಾಗ ಹೇಳ್ತೀನಿ. ನಾನು ಈಗ ಮಾತಾಡೋಕ್ಕೋಗಲ್ಲ. ಎಷ್ಟು ಮನ್ಸಿಗೆ ನೋವು ಮಾಡ್ತಾಳೆ, ಅದೆಲ್ಲ ನೆನೆಸ್ಕೊಬಿಟ್ರೆ ಎಷ್ಟು ಮನ್ಸಿಗೆ ನೋವಾಗ. ಇವಾಗ ನಿನ್ನ ಪಾಡಿಗೆ ನೀನಿದ್ರೆ ಅವ್ರು ಯಾಕೆ ಬರ್ತಾರೆ ನಿನ್ನ ಸುದ್ದಿಗೆ? ನಿನ್ನ ಕೈಯಾಗೈತೆ ಹೋಗು, ಅದೆಲ್ಲ ಏನು ತಲೆ ಕೆಡಿಸ್ಕೊಬೇಡ. ಯಾಕೆ ಕಳ್ತೀಯ ಹೋಗಿ. ನಾನು ಅವಾಗಲೇ ಹೇಳ್ದೆ ತಾನೆ ನಾವು ಚೆನ್ನಾಗಿರಬೇಕು ಲೇಪು. ನಮ್ಗೆ ಇವಾಗ ಎಷ್ಟು ಜನ ಎಷ್ಟು ಆಡ್ಕೊಂತಾರೆ ಅಂತ ನಾನು ಅವಾಗಲೇ ಹೇಳ್ದೆ ತಾನೆ. ಹೋಗು. ಸುಮ್ಮನೆ ನಿನ್ನ ಪಾಡಿಗೆ ನೀನು ಚೆನ್ನಾಗಿರೋಗು. ಚೆನ್ನಾಗತ್ಲಾಗೆ ಯಾರನ್ನ ಮಾತಾಡಿಸ್ದಂಗೆ ಇಂಥವ್ರ ಸುದ್ದಿಗೆಲ್ಲ ಹೋಗ್ಬೇಡ. ನಿನ್ನ ಜೀವನ ಚೆನ್ನಾಗಿರಬೇಕು, ನೀನು ಚೆನ್ನಾಗಿರ್ಬೇಕಂದ್ರೆ ಇಂಥವ್ರ ಸುದ್ದಿಗೆ ಹೋಗ್ಬಾರ್ದು. ಪಾಡಿಗೆ ನೀನಿರಮ್ಮ, ನೀನು ಚೆನ್ನಾಗಿದ್ದರೆ ಯಾವುದೂ ಇರಲ್ಲ. ನಮ್ಮ ಅಕ್ಕನ ಜೊತೆಗೆ ಜಗಳ ಮಾಡ್ಕೊಂಡೆ ನಾನು ಯಾವುದೇ ಕಾರಣಕ್ಕೂ ಅವಳನ್ನ ಮಾತಾಡ್ಸಕ್ಕೆ ಹೋಗಲ್ಲ. ಜಗಳ ಮಾಡಿದ್ದೀನಿ, ರಾಮು ಮುಂದೆನೇ ಜಗಳ ಮಾಡಿದ್ದೀನಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.